ಈ ಕಾರ್ ಸೇವೆ ಸಂದರ್ಭದಲ್ಲಿ ಅಂದರೆ ಜನಮಾನಸದಲ್ಲಿ ಉಂಟಾಗಿದ್ದಂಥ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ, ಈ ಕಾರ್ ಸೇವಕರು, ಈ VHP, ಈ RSS, ಈ BJP ಇವರೆಲ್ಲ ಹಿಂದೂ ಮುಸ್ಲಿಮರ ನಡುವೆ ದ್ವೇಷ ಬಿತ್ತುವ ಕೆಲಸ ಮಾಡಿ ಮಸೀದಿ ನೋಡೋಕ್ಕೆ ಹೋಗ್ತಾ ಇದ್ದಾರೆ ಅಂತೇಳಿ. ಆಮೇಲೆ ನಂತರ ದಿನಮಾನಗಳಲ್ಲಿ ಬದಲಾವಾದಂಥ ಒಂದು ಮಾನಸಿಕತೆ ಅದು ಯಾವ ರೀತಿ ಆಯಿತು ಅಂದರೆ, ಇದು ಯಾವುದೇ ಮಸೀದಿ ಅಥವಾ ಚರ್ಚ್ ಹೊಡೆಯುವಂಥದ್ದಲ್ಲ, ಅಲ್ಲಿ ಅಸ್ಮಿತೆಯಾಗಿರುವಂಥ ಶ್ರೀರಾಮಚಂದ್ರನ ಒಂದು ಮಂದಿರವನ್ನು ಒಡೆಯಲಾಗಿದೆ, ಹಾಗಾಗಿ ಅದನ್ನು ಪುನರ್ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ನಂಬರ್ 1. ಆ ಬದಲಾವಣೆ ಯಾವ ರೀತಿ ಆಯಿತು ಅಂತ ಒಂದು. ಅಂದರೆ ಈಗ ಆ ಬಹುಸಂಖ್ಯಾತ ಹಿಂದೂಗಳು ಕೂಡ ಹೌದು ಅಲ್ಲಿ ರಾಮ ಮಂದಿರ ಆಗಬೇಕು, ಆರಂಭದಲ್ಲಿ ಆ ಜೋಶ್ ಇರಲಿಲ್ಲ ಅಂತ, ಈಗ ಪ್ರತಿಯೊಬ್ಬರು ಕೂಡ ಅದನ್ನು ಒಪ್ಕೋತಾ ಇದ್ದಾರೆ ಅಂತ. ಎರಡನೇ ಪ್ರಶ್ನೆ, ಒಬ್ಬ ಮುಸ್ಲಿಮನಾದವನು ಇಸ್ಲಾಮನ್ನು ಅನುಸರಿಸಬೇಕು, ಒಬ್ಬ ಕ್ರೈಸ್ತನಾದವನು ಕ್ರೈಸ್ತ ಧರ್ಮವನ್ನು ಅನುಸರಿಸಬೇಕು, ಆದರೆ ಹಿಂದೂ ಆದವನು ಮಾತ್ರ ಜಾತ್ಯತೀತನಾಗಿರಬೇಕು. ಇದು ಯಾವ ಲೆಕ್ಕಾಚಾರ? ಜಯಪ್ರಕಾಶ್, ಒಳ್ಳೆ ಪ್ರಶ್ನೆ ಇದು. ಎರಡು ಸಂಗತಿಗಳಿಗೆ ಉತ್ತರ ಕೊಡ್ತೀನಿ. ಮೊದಲನೇದು, ಹಿಂದುವಾದವನು ಮಸೀದಿನ ಹೊಡಿತಾನ ಅಂತ ಕೇಳಿದರೆ ನೆವರ್. ಅವನಿಗೆ ಅದು ತನ್ನ ಅಸ್ಮಿತೆಯ ಸಂಕೇತವಾಗಿತ್ತು. ಶ್ರೀರಾಮ ಹುಟ್ಟಿದ ಆ ಜಾಗವನ್ನು ತಾನು ಉಳಿಸ್ಕೊಳ್ಬೇಕಾಗಿತ್ತು. ಯಾಕಿದನ್ನು ತುಂಬ ಧೈರ್ಯವಾಗಿ ಹೇಳಬಲ್ಲೆ ಅಂತಂದರೆ, ಯಾವಾಗ ಆ ಕಟ್ಟಡವನ್ನು ಹೊಡಿಲಿಕ್ಕೆ ವಿವಾದಾಸ್ಪದವಾಗಿರುವಂಥ ಕಟ್ಟಡವನ್ನು ಹೊಡಿಲಿಕ್ಕೆ ಅಂತ ನಿಶ್ಚಯ ಮಾಡಿದ್ನೋ, ಅದೇ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ 50ಕ್ಕೂ ಹೆಚ್ಚು ದರ್ಗಾಗಳಿದ್ವು, ಅಯೋಧ್ಯೆಯಲ್ಲಿ 100 ಸ್ಮಶಾನಗಳಿದ್ವು, ಅಯೋಧ್ಯೆಯಲ್ಲಿ 1000 ಮಜಾರ್ಗಳಿದ್ವು. ಇವೆಲ್ಲ ಇದ್ದಾಗ ಅವು ಯಾವನ್ನು ದಾರಿಯುದ್ದಕ್ಕೂ ಬರ್ತಾ ಇರುವಂಥ ಯಾವನ್ನೂ ಮುಟ್ಟದೆ ಅವನದು ಏಕಮಾತ್ರ ಲಕ್ಷ್ಯ ಏನು ಅಂತಂದರೆ ರಾಮ ಹುಟ್ಟಿದ ಜಾಗದಲ್ಲಿ ವಾಪಸ್ ಇರಬೇಕು ಅಂತ. ಈ ಕಾರಣಕ್ಕೆ ಇದು ಮೊದಲನೇದು. ಇನ್ನು ಎರಡನೇದು, ಇದು ಇವತ್ತೇ ಮಾಡಿದ ಮೊದಲನೇದಲ್ಲ. 500 ವರ್ಷಗಳಿಂದ ನಾವೇನು ಸುಮ್ಮನೆ ಕೂತಿಲ್ಲ, ನಿರಂತರವಾಗಿ ಹೋರಾಟ ನಡೆದಿದೆ. 1930ರ ದಶಕದಲ್ಲಿ ಬ್ರಿಟಿಷ್ ದಾಖಲೆಗಳು ಹೇಳ್ತವೆ, ಬೈರಾಗಿಗಳು ಅಲ್ಲಿಗೆ ಬಂದಾಗ ರಾಮ ಹುಟ್ಟಿದ ಜಾಗದಲ್ಲಿ ನಮಾಜ್ ನಡೀತಾ ಇರೋದನ್ನು ನೋಡಿ ಆಕ್ರೋಶಗೊಂಡು ಅಯೋಧ್ಯೆಯ ಜನರಿಗೆ ಚೀಮಾರಿ ಹಾಕ್ತಾರೆ. ನಾಚಿಕೆ ಆಗಬೇಕು ನಿಮಗೆ, ನೀವಲ್ಲಿ ರಾಮ ಹುಟ್ಟಿದ ಜಾಗದಲ್ಲಿ ನಮಾಜ್ ಮಾಡ್ಲಿಕ್ಕೆ ಬಿಟ್ಟಿದ್ದೀರಾ ಅಂತ. ಅದು ಯಾವ ಥರ ಆಗ್ಬಿಡುತ್ತೆ ಅಂತಂದ್ರೆ, ಬೈರಾಗಿಗಳೂ ಸೇರಿದಂತೆ ಇವರೆಲ್ಲರೂ ಹೋರಾಟ ಮಾಡಿದ್ದಾರೆ ಅದಕ್ಕೆ. ಆ ಸಂದರ್ಭದಲ್ಲಿ ಅಲ್ಲಿ ಮಸೀದಿಯ ಅಥವಾ ಆ ಕಟ್ಟಡದ ಗೋಡೆಗಳನ್ನು ಒಡೆದಾಕಿದ ಕಾರಣಕ್ಕೋಸ್ಕರ ಬ್ರಿಟಿಷರು ಅನೇಕರನ್ನ ಬಂಧಿಸಿ ಹಿಂದೂಗಳನ್ನ ಅವ್ರ ಮೇಲೆ ದಂಡ ಹಾಕಿದ್ದಾರೆ. ನಾನು ಒಬ್ಬರದ್ದು ರಿಪೋರ್ಟ್ ಓದ್ತಾ ಇದ್ದೆ, 51 ರೂಪಾಯಿ ದಂಡ ಹಾಕಿದ್ದಾರೆ. ಅವ್ರ ಮೊಮ್ಮಗ ಮಾತನಾಡ್ತಾನೆ, 51 ರೂಪಾಯಿ 1930ರಲ್ಲಿ. ಅವನು ಹೇಳ್ತಾನೆ, ಅವತ್ತು 1 ರೂಪಾಯಿ ಇವತ್ತಿನ 11,000 ರೂಪಾಯಿ ಲೆಕ್ಕಕ್ಕೆ ಸಮ ಅಂತ. ಅಂದ್ರೆ 11,000 ರೂಪಾಯಿ ಅನ್ನೋ ಲೆಕ್ಕದಲ್ಲಿ ನೀವು 51 ರೂಪಾಯಿನ ಕಟ್ಟಬೇಕು ಅಂತಂದ್ರೆ ಅವನು ತನ್ನ ಜೀವನವನ್ನೇ ಅಡ ಇಡಬೇಕು. ಅಂಥದ್ರಲ್ಲೂ ಕೂಡ ರಾಮ ಮಂದಿರದ ಹೋರಾಟವನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಸೊ ಹೀಗಾಗಿ ಹಿಂದೂ ಧರ್ಮದ ಒಟ್ಟಾರೆ ಪರಂಪರೆಯನ್ನು ನೋಡಿದಾಗ ಅದಕ್ಕೆ ಮಸೀದಿ ಹೊಡೆಯುವಂಥ ಹುಚ್ಚಿಲ್ಲ. ನಾವು ಎಲ್ಲರನ್ನೂ ಪ್ರೀತಿಯಿಂದ ಬಿಟ್ಕೊಂಡಂಥವ್ರು, ನಮ್ಗೆ ಆಕ್ರೋಶ ಇಲ್ಲ. ಆದರೆ ನಮ್ಮ ಪರಂಪರೆಯ ಸಂಕೇತವಾಗಿರುವಂತಹ ಜಾಗ ಬೇಕು ಅಂತ ಅದು ಕಾಲಕ್ರಮದಲ್ಲಿ 100% ಸಾಬೀತಾಗಿದೆ ಅನ್ನೋದ್ರಲ್ಲಿ ನನ್ಗೆ ಯಾವುದು ಅನುಮಾನ ಉಳಿದಿಲ್ಲ. ಪ್ರಕಾಶ್ ರಾಜ್ ಅವರು ಹೇಳಿ, ಜಯಪ್ರಕಾಶ್ ಶೆಟ್ಟರು ಕೇಳಿದ ಪ್ರಶ್ನೆನೇ ನಾನು ಕೇಳಬೇಕು ಅಂತ ಹೇಳಿ. ನೋಡಿ, ಒಬ್ಬ ಕ್ರಿಶ್ಚಿಯನ್ ಧರ್ಮವನ್ನ ಅನುಸರಿಸುವವ ಶಿಲ್ಬೆ ಹಾಕ್ಲಿಕ್ಕೆ ಯಾವುದೇ ರೀತಿಯ ಅಡ್ಡಿ ಇಲ್ಲ. ಒಬ್ಬ ಇಸ್ಲಾಂ ಧರ್ಮವನ್ನ ಪಾಲನೆ ಮಾಡುವವ ಹೆಣ್ಣು ಮಗಳಾದ್ರೆ ಬುರ್ಕಾ ಧರಿಸ್ಲಿಕ್ಕೆ ಅಥವಾ ಹಿಜಾಬ್ ಧರಿಸ್ಲಿಕ್ಕೆ ಅಥವಾ ಟೋಪಿ ಹಾಕೊಳ್ಳಿಕ್ಕೆ ಪ್ರಶ್ನೆ ಮಾಡೋ ಹಾಗಿಲ್ಲ ಯಾರು. ಅದೇ ಒಬ್ಬ ಹಿಂದೂ ತಿಲಕವನ್ನ ಇಟ್ಬಿಟ್ರೆ, ಕುಂಕುಮವನ್ನ ಇಟ್ಬಿಟ್ರೆ ಆತ ಕೋಮುವಾದಿ ಆಗ್ತಾನೆ. ಇಸ್ಲಾಂನ ಗುರುಗಳ ಬಗ್ಗೆ ಮಾತನಾಡುವವರಿಗೆ ಸರ್ ತನ್ಸೆ ಜುದಾ ಅಂತ ಹೇಳಿ ಘೋಷಣೆಗಳನ್ನ ಹೊರಡಿಸ್ಲಿಕ್ಕೆ ಈ ನೆಲ ಅವಕಾಶ ಕೊಡುತ್ತೆ. ಅದೇ ನಮ್ಮ ನೆಲದಲ್ಲಿ ರಾಮ ಮಂದಿರ ಬೇಕು ಅಂತ ಹೇಳಿ ಹೋರಾಟ ಮಾಡುವವರನ್ನ ಅಪರಾಧಿಗಳು ಅಂತ ಪರಿಗಣಿಸಲಾಗುತ್ತೆ. ಅಂದ್ರೆ ಈ ದ್ವಂದ್ವ ನಿಲುವು, ಇದನ್ನ ನೀವು ಯಾವ ರೀತಿ ಗಮನಿಸ್ತೀರಿ? ಇದು ನಮ್ಮ ಸ್ವಾತಂತ್ರ್ಯ ಪೂರ್ವದಿಂದ ಸ್ವಾತಂತ್ರ್ಯದ ನಂತರ ಈ ದೇಶದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ನಮ್ಮನ್ನು ಕತ್ಲಲ್ಲಿಡೋವಂಥ ಒಂದು ಪ್ರಯತ್ನ ಈ ದೇಶದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಯಾರು ಆಡಳಿತವನ್ನು ಮಾಡಿದ್ರೆ 70 ವರ್ಷಗಳ ಕಾಲ ನಮ್ಮನ್ನು ಕತ್ಲಲ್ಲಿಡೋವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಜಾತ್ಯತೀತೆಯ ಹೆಸರಿನಲ್ಲಿ, ಅಂದರೆ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡೋದು ಜಾತ್ಯತೀತತೆ. ಅವರಿಗೆ ಏನೇ ರೀತಿಯ ಅನುಕೂಲಗಳನ್ನು ಮಾಡಿಕೊಡೋವಂಥದ್ದು, ಅವರಿಗೆ ಸವಲತ್ತುಗಳನ್ನು ಕೊಡುವಂಥದ್ದು, ಅವ್ರು ಯಾವುದೇ ತಪ್ಪುಗಳನ್ನು ಮಾಡಿದ್ರೂ ಕೂಡ ಅದು ಯಾವುದು ತಪ್ಪುಗಳಲ್ಲ ಅಂತ ಹೇಳಿ ಅವರನ್ನು ಬಿಂಬಿಸೋವಂಥದ್ದು, ಅವರೆಲ್ಲ ಅಪರಾಧಗಳನ್ನು ಮನ್ನಾ ಮಾಡೋವಂಥದ್ದು. ಅವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರು ಕೂಡ ಅದು ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಆಗಿಬಿಡುತ್ತೆ. ಭಾರತ್ ಮಾತಾ ಕಿ ಜೈ, ಸನಾತನ ಹಿಂದೂ ಧರ್ಮಕ್ಕೆ ಜೈ ಅಂತ ಹೇಳಿದ್ರೆ ಅವಾಗ ಅದು ಕೋಮುವಾದ ಆಗಿಬಿಡುತ್ತೆ. ಅವರು ನಾನು ಭಾರತ್ ಮಾತಾ ಕಿ ಜೈ ನಾನು ಹೇಳೋದಿಲ್ಲ ಅಂತ ಅವರು ಹೇಳ್ತಾರೆ. ಆಗ ಅದು ಅವನ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಸಂವಿಧಾನವೇ ಅವಕಾಶ ಮಾಡಿಕೊಟ್ಟಿದೆ, ಅವನು ಯಾಕೆ ಹೇಳಬೇಕು ಅನ್ನೋ ರೀತಿಯ ಪ್ರಶ್ನೆಯನ್ನು ಮಾಡ್ತಾರೆ. ಅಂದರೆ ಈ ರೀತಿಯಲ್ಲಿ ನಮ್ಮನ್ನು ಅದುಮಿ ಇಡುವಂಥ ಒಂದು ಪ್ರಯತ್ನ ಕಳೆದ 70 ವರ್ಷಗಳಿಂದ ಈ ದೇಶದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಈಗ ಇವತ್ತಿನ ಒಂದು ಸಂದರ್ಭದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಹಿಂದುವಿಗೂ ನಾನು ಯಾರು ಅನ್ನುವಂಥದ್ದು ತನ್ನ ಅನುಭವಕ್ಕೆ ಇವತ್ತು ಪ್ರತಿಯೊಬ್ಬ ಹಿಂದುವಿಗೂ ಬರ್ತಾ ಇದೆ. ಅದರ ಪರಿಣಾಮ ಇವತ್ತು
ಇವ್ರು ಏನು ಮುಖವಾಡವನ್ನು, ಗೋಮುಖ ವ್ಯಾಘ್ರದ ಮುಖವಾಡವನ್ನು ಹಾಕ್ಕೊಂಡು ಇವತ್ತು ನಮಗೆಲ್ಲರಿಗೂ ಕೂಡ ಮೂಗಿಗೆ ಬೆಣ್ಣೆ ಮೆತ್ತುವಂಥ ಕೆಲಸವನ್ನು ಮಾಡ್ತಿದ್ರು, ಅದು ಇವತ್ತು ಪ್ರತಿಯೊಬ್ಬ ಹಿಂದೂಗೂ ಗೊತ್ತಾಗ್ತಾ ಇದೆ. ಇವರು ನಮ್ಮ ಮೂಗಿಗೆ ಬೆಣ್ಣೆ ಮೆತ್ತುವಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ, ನಮಗೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ, ನಮ್ಮ ಅಸ್ಮಿತೆಯನ್ನು ಅಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ಅರಿವಿಲ್ಲದಂತೆ ನಮ್ಮ ಅಸ್ತಿತ್ವವನ್ನು ಅಳಿಸಿ ಹಾಕುವಂಥ ಒಂದು ಕೆಲಸ ಇವರೆಲ್ಲರೂ ಕೂಡ ಸೇರಿ ಮಾಡ್ತಾ ಇದ್ದಾರೆ. ನಾವು ಎದ್ದು ನಿಲ್ಲಬೇಕು, ನಮ್ಮ ಅಸ್ಮಿತೆಯನ್ನು ಉಳಿಸ್ಬೇಕು, ನಮ್ಮ ಧರ್ಮವನ್ನು ಉಳಿಸ್ಬೇಕು, ನಮ್ಮ ಸಂಸ್ಕೃತಿಯನ್ನು ಉಳಿಸ್ಬೇಕು. ರಾಮನೇ ಈ ದೇಶದಲ್ಲಿ ಹುಟ್ಟಿಲ್ಲ, ಕಾಲ್ಪನಿಕ ಕತೆ ಅಂತ ಜನರ ಮುಂದೆ ಹೇಳಿ ಅದನ್ನು ನಂಬಿಸೋವಂಥ ಒಂದು ಪ್ರಯತ್ನ ಈ ದೇಶದಲ್ಲಿ ಕರುಣಾನಿಧಿನೂ ಮಾಡಿದ್ರು, ಕಪಿಲ್ ಸಿಬಾಲು ಮಾಡಿದ್ರು, ಅನೇಕ ಜನ ಮಾಡಿದ್ರು. ಆದರೆ ಇವತ್ತು ಎಲ್ಲರ ಮನಸ್ಸಿನಲ್ಲಿ ನೆಲೆಸಿರ್ತಕ್ಕಂಥ ರಾಮ, ಅವನನ್ನು ಅಳಿಸಿ ಹಾಕುವಂಥ ಒಂದು ಪ್ರಯತ್ನ ಅವರೆಲ್ಲರೂ ಸೇರಿ ಏನು ಮಾಡಿದ್ರು, ಇವತ್ತು ಏನು ಜನಮಾನಸದಲ್ಲಿ ಇಡೀ ದೇಶದಲ್ಲಿ ರಾಮನ ಬಗ್ಗೆ ಏನು ಒಂದು ಪ್ರೇಮ ಇರ್ಬೋದು, ಒಂದು ಪ್ರೀತಿ ಇರ್ಬೋದು, ಒಂದು ಶ್ರದ್ಧೆ ಇರ್ಬೋದು, ಭಕ್ತಿ ಇರ್ಬೋದು, ಅದನ್ನು ಸಹಿಸಿಕೊಳ್ಳಲಿಕ್ಕೆ ಆಗದೆ ಇವತ್ತು ಅನೇಕ ರೀತಿಯಲ್ಲಿ ಮತಿಗೆಟ್ಟ ಸಚಿವರು ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದ್ದಾರೆ. ಅಂದರೆ ಅವ್ರ ಮಾತು ಜನ ನಂಬಿಡ್ತಾರೆ, ಜನ ಹಿಂದೆ ಸರಿತಾರೆ, ಅದನ್ನು ನಾವು ತಡಿಬೋದು. ಈ ರಾಮ ಮಂದಿರದ ಒಂದು ವಾತಾವರಣ, ಈ ಒಂದು ಶುಭ ಗಳಿಗೆಯ ಒಂದು ವಾತಾವರಣವನ್ನು ನಾವು ಅಳಿಸಿ ಹಾಕುವಂಥ ಒಂದು ಪ್ರಯತ್ನವನ್ನು ಮಾಡ್ಬೋದು ಅಂತೇಳಿ ಎಲ್ಲ ಸಚಿವರು ಕಂಠ ಕಟ್ಟಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ನಾವೇನಾದರೂ ಮಾಡಿ ಇದಕ್ಕೆ ಒಂದು ಡೈವರ್ಷನ್ಸ್ ಕೊಡಬೇಕು, ನೀವು ಬಸ್ನಲ್ಲಿ ಹೋದರೆ ಗೋಧ್ರಾ ಘಟನೆ ಆಗಿಬಿಡುತ್ತೆ ಅಂದರೆ ಭಯ ಇಡಿಸುವಂಥ ಒಂದು ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದ್ದಾರೆ. ಇದು ಯಾವುದಕ್ಕೂ ಕೂಡ ರಾಮ ಭಕ್ತರು, ಹಿಂದೂಗಳು, ನಾವು ಇದು ಯಾವುದಕ್ಕೂ ಕೂಡ ಎದುರೋದಿಲ್ಲ. ನಾವು ಹೆಜ್ಜೆಯನ್ನು ಮುಂದೆ ಇಟ್ಟಿದ್ದೀವಿ. 22ನೇ ತಾರೀಕು ಶುಭ ಗಳಿಗೆಯಲ್ಲಿ ರಾಮ ಮಂದಿರದ ಪ್ರತಿಷ್ಠಾಪನಾ ಕಾರ್ಯ ಆಗತ್ತೆ. ಈ ದೇಶದಲ್ಲಿ ಯಾವುದನ್ನು ಅದುಮಿ ಇಡಬೇಕು ಅಂತ ಪ್ರಯತ್ನವನ್ನು ಪಟ್ಟಿದ್ರೋ ಅದು ಛಿದ್ರ ಆಗುವಂತ ಕಾಲ ನಾವಿವತ್ತು ಎಲ್ಲರೂ ಕೂಡ ನೋಡುವಂತ ಒಂದು ಸಂದರ್ಭ ಒಂದು ಬರ್ತಾ ಇದೆ. ಮಂದಿರ ನಿರ್ಮಾಣದಿಂದ ಭಿಕ್ಷುಕರು ಹುಟ್ಟುಕೊಳ್ತಾರೆ. ಆ ಮಂದಿರಕ್ಕೆ ಕೋಟ್ಯಾಂತರ ರೂಪಾಯಿ ಸುರಿಯೋ ಬದಲು ನೀವು ಶಾಲೆಗಳನ್ನ ನಿರ್ಮಾಣ ಮಾಡಿ, ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡಿ, ಅಭಿವೃದ್ಧಿ ಕಾರ್ಯಗಳತ್ತ ಗಮನ ಕೊಡಿ. ಒಂದು ಮಂದಿರಕ್ಕೋಸ್ಕರ ಇಷ್ಟೆಲ್ಲ ಹೋರಾಟ, ಇಷ್ಟೆಲ್ಲ ಖರ್ಚು ವೆಚ್ಚ ಬೇಕಾ ಅಂತ ಪ್ರಶ್ನೆ ಕೇಳುವವರಿಗೆ ನಿಮ್ಮ ಉತ್ತರ. ಆ ಒಂದು ಮಂದಿರಕ್ಕೋಸ್ಕರ ನೀವು ಯಾಕೆ ನಿಮ್ಮ ಇಡೀ ಜೀವಮಾನವನ್ನ ಮುಡಿಪಾಗಿಟ್ರಿ? ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಗಳು ದೇಶದ ಎಲ್ಲ ಕಡೆನೂ ಇದೆ. ಆದರೆ ಭೂವೈಕುಂಠ ಅಂತ ಅನ್ನಿಸ್ಕೊಂಡಂಥ ತಿರುಪತಿಗೆ ಯಾಕೆ ಹೋಗ್ತಾರೆ? ಅದೇ ರೀತಿ ಶ್ರೀರಾಮನ ಜನ್ಮಸ್ಥಾನದಲ್ಲಿ ಶ್ರೀರಾಮನ ದೇವಸ್ಥಾನ ಇಲ್ಲದೆ ಹೋದರೆ ಹೇಗೆ ಅಂತ ನಾನು 1992 ಡಿಸೆಂಬರ್ 6ನೇ ತಾರೀಕಿಗೆ ವಾಪಸ್ ಬರ್ತೀನಿ. ಕಟ್ಟಡ ಧ್ವಂಸ ಆಯಿತು. ಮುಂದೆ ಏನು ಅಂತ ಒಂದು ಪ್ರಶ್ನೆ ಬಂತು. ಇವತ್ತು ಪ್ರಾತಸ್ಮರಣೀಯ ವ್ಯಕ್ತಿ ಅಂತಂದರೆ ಅಶೋಕ್ ಸಿಂಘಾಲ್ ಅವರು, ಇಂಟರ್ನ್ಯಾಷನಲ್ VHP ಪ್ರೆಸಿಡೆಂಟ್ ಆಗಿದ್ದವರು. ಅವ್ರಿಗೆ ಅನ್ನಿಸ್ತು ಇದನ್ನು ಹೀಗೆ ಬಿಟ್ಬಿಟ್ರೆ ಇನ್ನೇನಾದರೂ ಆಗುತ್ತೆ, ತಿರ್ಗಾ ಮಸೀದಿನ ಕಟ್ಬೋದು ಅಂತ ಅನ್ನಿಸ್ತು. ಅದಕ್ಕೆ ಒಂದು ಪ್ಲ್ಯಾನ್ ಮಾಡಿದ್ರು. ಕರಸೇವಾ ನಗರದಲ್ಲಿ ನಾವೆಲ್ಲ ಇಟ್ಟಿಗೆಗಳು ತೆರ್ಕೊಂಡು ಹೋಗಿದ್ವಲ್ಲ, ಲಕ್ಷಾಂತರ ಇಟ್ಟಿಗೆಗಳು, ಅದು 5-6 ಕಿಲೋಮೀಟರು ಇದು. ಅವ್ರು ಡಿಸೈಡ್ ಮಾಡಿದ್ರು ಒಂದು ಹಂಗಾಮಿಯಾಗಿ ಒಂದು ತಾತ್ಕಾಲಿಕವಾಗಿ ಒಂದು ನಿರ್ಮಾಣ ಮಾಡೋಣ ದೇವಸ್ಥಾನ ಅಂತ. ಅದು ತುಂಬ ಒಳ್ಳೆಯ ಡಿಸಿಷನ್ ಆಯ್ತದು. ರಾತ್ರಿ ಅಲ್ಲಿಂದ 5-6 ಕಿಲೋಮೀಟ್ರು ಇದು ಒಂದೊಂದು ಸೆಕೆಂಡ್ಗೆ ಒಂದೊಂದು ಇದು ಬರ್ತಾಯಿದೆ. ಅಲ್ಲಿ ಆ ದೇವಸ್ಥಾನದ ಹತ್ರ ಒಂದೊಂದು ಇಟ್ಟಿಗೆ ಬರ್ತಾಯಿದೆ. ಒಂದು ಚೈನ್ ಸಿಸ್ಟಮ್, ಕನ್ವೇಯರ್ ಸಿಸ್ಟಮಲ್ಲಿ ಬರ್ತಾಯಿತ್ತು. ಆ ರಾತ್ರಿ ಕಟ್ಟಿದ್ದಕ್ಕೆ ಇವತ್ತು ನಾವು ಅದು ಉಳಿಸ್ಕೊಂಡಿದ್ದೀವಿ. ಇಲ್ಲದೆ ಹೋಗಿತ್ತಂದರೆ ಅದು ಬಿಟ್ಬಿಟ್ಟಿದ್ರೆ ಧ್ವಂಸ ಆಯಿತು, ಇನ್ನೇನು ನಮ್ಮ ಕೆಲಸ ಆಯಿತು ಅಂತಂದಿದ್ರೆ ಇವತ್ತು ಇನ್ನೇನೇನೋ ಆಗೋದು. ಆದ್ದರಿಂದ ಅದು ಇಟ್ ವಾಸ್ ಎ ವೆರಿ ವೈಸ್ ಡಿಸಿಷನ್ ಟು ಹ್ಯಾವ್ ದಟ್ ಟೆಂಪ್ರರಿಯಾಗಿ ಒಂದು ಹಂಗಾಮಿಯಾಗಿ ಒಂದು ದೇವಸ್ಥಾನ ಕಟ್ಟಿದ್ದು ಅಂತಂದರೆ. ನಾನು ಇದಕ್ಕೆ ತುಂಬಾ ಸೈಂಟಿಫಿಕ್ ಆಗಿರೋ ಉತ್ತರ ಹೇಳಬೇಕು ಅಂತಂದ್ರೆ, CIT ರಿಪೋರ್ಟ್ ಮಾಡಿದೆ, ಜನವರಿ 22ರ ಒಂದೇ ಒಂದು ದಿನ 50,000 ಕೋಟಿ ರೂಪಾಯಿ ಬಿಸ್ನೆಸ್ ಆಗುತ್ತೆ ಭಾರತದಲ್ಲಿ. ಭಿಕ್ಷುಕರನ್ನು ಸೃಷ್ಟಿ ಮಾಡ್ತಾ ಇಲ್ಲ, ವ್ಯಾಪಾರವನ್ನ ಸೃಷ್ಟಿ ಮಾಡ್ತಿದ್ದೀವಿ ಭಾರತದಲ್ಲಿ. ಇವತ್ತು ನೀವು ಬೇರೆ ಎಲ್ಲ ಬಿಡಿ, ಇವತ್ತು ಕಾಶಿಗೆ ಬರ್ತಾ ಇರುವಂತ ಜನರ ಸಂಖ್ಯೆ ಎಷ್ಟು ಜಾಸ್ತಿ ಆಗಿದೆ. ಸರಿ, ಒಂದು ಇದಕ್ಕೆ ಸರ್ದಾರ್ ಪಟೇಲ್ರ ಮೂರ್ತಿಯನ್ನು ನೋಡ್ಲಿಕ್ಕೆ ಜನ ಬರೋದಿಲ್ಲ ಅಂತಿದ್ರು. ಮೊನ್ನೆ ರಿಪೋರ್ಟ್ ಬಂದಿದೆ, 50 ಲಕ್ಷ ಜನ ಬಂದಿದ್ದಾರೆ ಈ ವರ್ಷ. 5 ಮಿಲಿಯನ್ ನಾವು ಇಮ್ಯಾಜಿನೂ ಮಾಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಈ 5 ಮಿಲಿಯನ್ ಕಾರಣಕ್ಕೋಸ್ಕರ ಎಷ್ಟು ಜನ ಅಕ್ಕಪಕ್ಕದ ವ್ಯಾಪಾರಿಗಳು ಉದ್ಧಾರ ಆಗಿದ್ದಾರೆ, ಏನಾಗಿದ್ದಾರೆ ಅಂತ ನೋಡೋದಾದ್ರೆ, ಇನ್ನು ಜಗತ್ತಿನ ಅಟ್ರಾಕ್ಟಿವ್ ಸೆಂಟರ್ ಆಗಲಿಕ್ಕಿರುವಂತ ಇದೇ ರಾಮ ಮಂದಿರ ಜಗತ್ತಿನ ಕೋಟ್ಯಂತರ ಜನರನ್ನ ಇನ್ವೈಟ್ ಮಾಡುತ್ತೆ. ಸೊ ಹೀಗಾಗಿ ಇದು ನಷ್ಟ ಆಗುವಂತ ಪ್ರಕ್ರಿಯೆ ಇಲ್ಲ. ಬಟ್ ನಂದೊಂದು ಚಾಲೆಂಜ್ ಇದೆ, ಒಂದೇ ಒಂದು ಜಯಪ್ರಕಾಶ್, ಒಂದೇ ಒಂದು ಚಾಲೆಂಜ್ ನಂದೇನಿದೆ ಅಂತಂದ್ರೆ, ಇನ್ನು ಕೆಲವು ದಿನಗಳಲ್ಲಿ ಅಲ್ಲಿ ಮಸೀದಿ ಮಾಡಬೇಕು ಅಂತಿದ್ದಾರೆ. ಅಯೋಧ್ಯೆಯ ಹೊರ ಆವರಣದಲ್ಲಿ ಮಸೀದಿ ಕೊಟ್ಟಿದ್ದಾರೆ, ಫೈಜಾಬಾದ್ನ ಇದು ಭಾಗದಲ್ಲಿ ಕೊಟ್ಟಿದ್ದಾರೆ. ಆ ಮಸೀದಿಯನ್ನ ಕಟ್ಟೋ ಬದಲು
ನೀವು ಜಗತ್ತಿನ ಯಾರ್ಯಾರನ್ನೋ ಕರ್ಕೊಂಡು ಬಂದು ಅಲ್ಲಿ ಭೂಮಿ ಪೂಜನ ಮಾಡಿಸಿ ಮಸೀದಿ ಕಟ್ಟೋ ಬದಲು ನೀವ್ಯಾಕೆ ಅಲ್ಲೊಂದು ಆಸ್ಪತ್ರೆ ಕಟ್ಟಿಸಬಾರ್ದು, ನೀವ್ಯಾಕೆ ಅಲ್ಲೊಂದು ಸ್ಕೂಲ್ ಕಟ್ಟಿಸಬಾರ್ದು? ಟು ಆಡ್ ಟು ದಟ್, ಇಡೀ ಭಾರತದಲ್ಲೇ ಇಲ್ಲದಂತಹ ಅತಿ ಬೃಹದಾಕಾರದ ಮಸೀದಿಯಲ್ಲಿ ನಿರ್ಮಾಣ ಮಾಡಬೇಕು ಅಂತ ಮತ್ತೆ? ಡಿಸೈಡ್ ಮತ್ತೆ ಮಾಡಲಾಗಿದೆ. To add to this. ಇದಕ್ಕೊಂದು ಅಡಿಷನ್ ಆಗಿ ಒಂದು ಹೇಳ್ಬಿಡ್ತೀನಿ. ನಾನು ಮೊನ್ನೆ ಅದನ್ನು ಪ್ರಸಾರ ಮಾಡಿದೆ. ಈ ಬಾರಿ ಈ ವರ್ಷ ಇಡೀ ದೇಶಾದ್ಯಂತ ದೇವಸ್ಥಾನಗಳಿಗೆ ಹೋದಂತಹ ಭಕ್ತರ ಸಂಖ್ಯೆ 140 ಕೋಟಿ. ಅಂದರೆ ನಮ್ಮ ಜನಸಂಖ್ಯೆಗಿಂತಲೂ ಜಾಸ್ತಿ. 10 ಜನರ ಪೈಕಿ 4 ಮಂದಿ ದೇವಸ್ಥಾನಗಳಿಗೆ, ತೀರ್ಥಕ್ಷೇತ್ರಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಮತ್ತು ಈ ವರ್ಷ ಅಂದರೆ ವಿಶೇಷವಾಗಿ ಕಾಶಿ ಎಲ್ಲ ಆದ ನಂತರ ಈ ವರ್ಷ ಒಟ್ಟು ಆದಾಯ ಬಂದಿರುವಂಥದ್ದು, ಅಂದರೆ ಎಲ್ಲ ಬಿಸ್ನೆಸ್ಗಳಿಂದ, ಕಾಣಿಕೆ ಇರ್ಬೋದು, ಅಲ್ಲಿರುವಂಥ ಹೋಟೆಲ್ಗಳಿರ್ಬೋದು, ಬೇರೆಲ್ಲ ಕಾರಣಗಳಿಗಾಗಿ ಬಂದಿರುವಂಥ ಒಟ್ಟು ರೆವಿನ್ಯೂ 3 ಲಕ್ಷ ಕೋಟಿ. ಅಂದರೆ ನಾವು ಏನು ಡಿಫೆನ್ಸ್ಗೆ ಯೂಸ್ ಮಾಡ್ತೀವೋ ಆ ಎಲ್ಲ ಬಜೆಟ್ನ ಕರ್ನಾಟಕದ ವರ್ಷದ ಬಜೆಟ್ ಅಂದ್ರೆ ಇಡೀ ದೇಶದ 2 ಪಾಯಿಂಟ್, ಒಂದು ಕರ್ನಾಟಕದ ಬಜೆಟ್ ಮತ್ತು ನಾವು ಡಿಫೆನ್ಸ್ಗಾಗಿ ಏನು ಮೀಸಲಿಡ್ತೇವೆ ಆ ಎಲ್ಲ ದುಡ್ಡು ಕೂಡ ದೇವಸ್ಥಾನಗಳಿಂದ ಬರ್ತಾ ಇದೆ. ಇನ್ನೊಂದು ಪಾಯಿಂಟ್ ನಾನು ಆಡ್ ಮಾಡ್ತೀನಿ. ಇದಕ್ಕೆ ನೀವು ಕೇಳಿದ್ದಕ್ಕೋಸ್ಕರವೇ ಇಡೀ ಕಾಶಿಯ ಕಾರಿಡಾರ್ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಖರ್ಚು ಮಾಡಿರೋದು 350 ಕೋಟಿ ರೂಪಾಯಿ. ಕಾಂಗ್ರೆಸ್ಸಿನ ಒಬ್ಬ ರಾಜ್ಯಸಭಾ MP ಮನೇಲಿ ಸಿಕ್ಕಿರೋದು 350 ಕೋಟಿ ರೂಪಾಯಿ. ಯಾವ್ದ್ರಿಗೆ ಖರ್ಚು ಮಾಡಿರೋದು ನಾವು? ಅಕ್ರಮವಾಗಿ ಸಿಕ್ಕಿರೋದು 350 ಕೋಟಿ ರೂಪಾಯಿ. ಇಡೀ ಕಾಶಿ ಕಾರಿಡಾರ್ ಆಗುತ್ತಲ್ಲ ಅದರಲ್ಲಿ. ನನಗನ್ಸುತ್ತೆ ಕಾಂಗ್ರೆಸ್ ಅವರು ತಿಜೋರಿಯಲ್ಲಿ ತುಂಬಿಟ್ಟಿರೋದನ್ನ ವಾಪಸ್ ಕೊಟ್ರೆ ಭಿಕ್ಷೆ ಬೇಡೋ ಪ್ರಮೇಯವೇ ಇಲ್ಲ ಭಾರತಕ್ಕೆ ಅಂತ. ಮತ್ತೆ ಯಾವುದೇ ದೇವಸ್ಥಾನ